ಇಲ್ಲಿ ಮಳೆ ಬಂದ್ರೆ ಸಾಕು, ಶಾಲೆಯ ಮೈದಾನ ಕೆಸರುಗದ್ದೆ. ಹೌದು ವೀಕ್ಷಕರ, ಅಫ್ಜಲ್ಪುರ ತಾಲೂಕಿನಲ್ಲಿ ಕಳೆದ 2 ದಿನಗಳಿಂದ ಸುರಿದ ಭಾರೀ ಮಳೆಗೆ ಕರಜಗಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದಿನ ಬೆಳಗಾದರೆ ಮಕ್ಕಳು ಎಂದಿನಂತೆ ಶಾಲೆಗೆ ಬರಲು ಹರಸಾಹಸ ಪಡುವಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇಲ್ಲಿ ಉರ್ದು ಹಾಗೂ ಪ್ರೌಢಶಾಲೆ ಸರಿಸುಮಾರು 500ಕ್ಕಿಂತ ಹೆಚ್ಚಿನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಶಾಲೆಯ ಆಟದ ಮೈದಾನವು ಪ್ರತಿ ಬಾರಿ ಮಳೆ ಬಂದಾಗ ಮಳೆ ನೀರು ನಿಂತು ಕೆರೆಯಂತೆ ಕಾಣುತ್ತೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅವರಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಮನವಿಗೆ ಅಧಿಕಾರಿಗಳು ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಾ ಇಲ್ಲ. ಇದಕ್ಕೆ ಬೇಗ ಪರಿಹಾರವನ್ನು ಒದಗಿಸಬೇಕು. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕೋಡಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಒಂದು ಕೆಲಸ ಮಾಡಿಲ್ಲ, ಶಾಲೆಗೂ ಮಾಡಿಲ್ಲ, ಸಂಖ್ಯೆಗಳು ಬಜಾರ್ ಮಾಡಿಲ್ಲ. ನಮ್ಮ ಲೆಟರ್ ಕಡೆ ನೋಟ್ ಕೊಟ್ಟದ ಸಾರಿ ಕಡೆ ಸುಮ್ಮನೆ ಕೊಟ್ಟಿದೆ ಅಂದ್ರೆ ಏನು ಸುಮ್ಮನೆ ಎಷ್ಟು ಕಡೆ ಸೇರಿಸಿ ಕೊಟ್ಟಿಲ್ಲ ಅಂತ ತೋರಿಸಿಡೋಲ್ಲ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕರಜಗಿ ಇವತ್ತು ಗ್ರಾಮ ಪಂಚಾಯತ್ ಅವರಿಗೆ ಹಲವಾರು ಬಾರಿ ಕೂಡ ನಾವು ಅರ್ಜಿ ಕೊಟ್ಟರೂ ಕೂಡ ಕಸದ ಒಂದು ಚರಂಡಿಯ ವ್ಯವಸ್ಥೆ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಳಿ ನೀವು ನೋಡ್ಲಾಗತ್ತೀರಿ. ಈಗ ಇಲ್ಲಿ ಪರಿಸ್ಥಿತಿ ಹೇಗದಪ್ಪ ಅಂದ್ರೆ ಮಕ್ಕಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹೆಂಗಂದ್ರೆ ದಿನಾನು ಕೂಡ ಇದೇ ಕೆಸರ ನೀರೊಳಗೆ ಗಟರ ಇದ್ರ ನೀರೊಳಗೆ ಹಾಕೊಂಡು ಹೋಗ್ಬೇಕು, ಹಾಕೊಂಡು ಬರ್ಬೋದು ಮಕ್ಕಳು. ಆದರೂ ಕೂಡ ಗ್ರಾಮ ಪಂಚಾಯತಿಯವರಿಗೆ ನಾವು ಹಲವಾರು ಸಾರಿ ಅರ್ಜಿ ಕೊಟ್ಟಿದ್ದೆವು. ಇವನು ಕೂಡ ಕೊಟ್ಟಿದ್ದೆವು, ತಾಲೂಕ್ ಪಂಚಾಯತ್ ಪಿಡಿಒನು ಕೊಟ್ಟಿದ್ದೆವು. ಎಲ್ಲ ಕೊಟ್ಟರು ಕೂಡ ಇಲ್ಲಿ ಒಂದೇ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಇವರು ಮಾಡಿಲ್ಲ. ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ಕೂಡ ಈ ಪಬ್ಲಿಕ್ ಸ್ಕೂಲ್ ಬಗ್ಗೆ ನಾವು ಅರ್ಜಿನ ಕೊಟ್ಟಿದ್ದೆವು ಗ್ರಾಮ ಪಂಚಾಯತ್ ಪಿಡಿಒ. ಆದರೆ ಇವತ್ತು ನೋಡಿದ್ರೆ ಇವತ್ತು ಮಳೆಗಾಲ ಮುಗಿಲಿಕ್ಕೆ ಹೊತ್ತು ಇನ್ನೂ ಕೂಡ ಇಲ್ಲಿ ಈ ದುರಸ್ಥಿತಿಯನ್ನು ನೋಡಬೇಕಿತ್ತಾವೆಲ್ಲರೂ. ಯಾಕಂದ್ರೆ ಈ ರೀತಿ ಆದ್ರೆ ಮಕ್ಕಳಿಗೆ ರೋಗ ರುಜಿನಗಳು ಬರಲಾರ್ದೆ ಇನ್ನೇನು ಸಮಸ್ಯೆ ಆಗ್ತದೆ. ಯಾಕಂದ್ರೆ ಈಗಾಗಲೇ ಕಸದ ತೊಟ್ಟಿ ಆಗಿರ್ತಕ್ಕಂಥ ಈ ಪಬ್ಲಿಕ್ ಸ್ಕೂಲ್ನ ಗ್ರೌಂಡ್ ಇವತ್ತು ಡೆಂಗು ಜ್ವರದಿಂದ ಹಲವಾರು ಸಮಸ್ಯೆಗಳು ಮಕ್ಕಳು ಸಾಯಲಂತ ಪರಿಸ್ಥಿತಿ ಬರ್ಲತ್ತದ. ಆದರೂ ಕೂಡ ಇಲ್ಲಿ ಯಾವುದೇ ಪರಿಹಾರ ಇಲ್ಲ. ಯಾಕಂದ್ರೆ ಇದು ಕೂಡಲೇ ಪರಿಹಾರ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ಲಾಗತ್ತೀವಿ. ನನ್ನ ಹೆಸರು ಮಂಜುನಾಥ್ ನಾಯ್ಕೋಡಿ, ಅಫ್ಜಲ್ಪುರ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ.